ಹಾಯ್ ಫ್ರೆಂಡ್ಸ್, ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿಲಿ ಒಂದು ಈವೆಂಟ್ ಕೂಡ ಇತ್ತು. ಅದಕ್ಕೋಸ್ಕರ ನಾವು ಹೊರಟಿದ್ದು ನಮ್ಮ ಹಾಸನ್ಗೆ. ಹಾಸನಿಂದ ಸುಮಾರು 15 ಕಿಲೋಮೀಟರ್ ಅಂತ ಆಲೂರು. ಇಲ್ಲಿ ನಮ್ಮ ಫ್ಯಾಮಿಲಿ ರಿಲೇಷನ್ ಎಲ್ಲ ಕೂಡ ಬಂದಿದ್ದರು. ಹಂಗೆ ಫ್ಯಾಮಿಲಿಲಿ ಒಂದು ಮದುವೆ ಕೂಡ ಇತ್ತು. ನೋಡಿ, ಇವರೇ ನವ ಜೋಡಿಗಳು ಫೋಟೋ ಕೂಡ ತೆಗೆಸ್ಕೊತಾ ಇದ್ದಾರೆ. ನಂತರ ನಾವು ಊಟದ ಹಾಲ್ ಕಡೆ ಕೂಡ ಹೊರಟು. ಇಲ್ಲಿ ಊಟಕ್ಕೆ ಎಲೆ ಹಾಕೋದ್ರಿಂದ ಹಿಡಿದು ಊಟ ಬಡಿಸೋದು, ಎಲೆ ಎತ್ತೋದು ಎಲ್ಲ ಲೇಡೀಸೇ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ನಮ್ಮದು ಒಂದು ಕೈ ಇರಲಿ ಅಂತ ಅವತ್ತು ಲೇಡೀಸೇ ಫುಲ್ ಮುಂದೆ ಬಂದುಬಿಟ್ಟಿದ್ದಾರೆ. ಎಲ್ಲ ಜನ ಅಪ್ಡೇಟ್ ಕೇಳ್ತಾರೆ ಅಂತ ಏನು ಮಾಡೋಕ್ಕಾಗಲ್ಲ, ಅವರು ಚೇಂಜ್ ಆಗಿಬಿಟ್ಟಿದ್ದಾರೆ. ನೋಡಿ, ನನ್ನ ಮಗಳು, ನಮ್ಮ ಬಾಮೈದನ ಮಗಳು ಎಲ್ಲ ಪಕ್ಕದಲ್ಲಿ ನಮ್ಮ ಫ್ಯಾಮಿಲಿ ಫುಲ್ ಒಂದೇ ಲೈನ್ ಕೂತ್ಬಿಟ್ಟಿದ್ದೆ ಊಟಕ್ಕೆ. ನನ್ನ ಮಗಳು ಸ್ವೀಟ್ ಹಾಕ್ಸ್ಕೊಂಡು ತಿನ್ನೋ ಅಂದರೆ ತಿಂತಾ ಇರಲಿಲ್ಲ, ಬರೀ ಖಾರ ಐಟಮೇ ಜಾಸ್ತಿ ತಿಂತಾಳೆ. ಸ್ವೀಟ್ ಅಂದರೆ ಅಲರ್ಜಿ ಅಂತ ಇಲ್ಲ. ಆದ್ರೆ ನನ್ನ ಕೈಯಾರೆ ಒಂದು ಸ್ವಲ್ಪ ರಸಗುಲ್ಲನ ತಿನ್ನಿಸ್ದೆ. ತುಂಬ ಸ್ವೀಟ್ ಜಾಸ್ತಿ ಇದೆ, ನನಗೆ ಬೇಡ ಬೇಡ ಅಂತ ಇದ್ಲು. ನಂತರ ನಾನೇ ತಿಂದೆ. ನೋಡಿ, ನಮ್ಮ ಮಗಳು ಫೇವ್ರೇಟ್ ಫುಡ್ ಇದು ಯಾವುದೋ ಪೊಟ್ಯಾಟೊ ಫ್ರೈ ಅಂತೆ. ಅವಾಗಿಂದ ಅದನ್ನೇ ತಿಂತಾಯಿದ್ಲು ಊಟ ಮಾಡಂದರೆ. ಇನ್ನೂ ಸ್ವಲ್ಪ ಬೇಕು, ಹಾಕ್ಸು ಹಾಕ್ಸು ಅಂತ ಇದ್ಲು. ಸರಿ ಆಯಿತು ಇರಿ, ಯಾರು ಬರಲಿ ಕೇಳ್ಬಿಟ್ಟು ಹಾಕ್ಸ್ಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಯಾರೋ ಒಂದು ಲೇಡಿ ಸರ್ವರ್ ಕೂಡ ಬಂದರು, ಅವ್ರು ಕೂಡ ಕೇಳಿ ಹಾಕಿಸ್ದೆ. ಬಗ್ಗೆ ನೋಡ್ತಾ ಇದ್ರು, ಇನ್ನೂ ಬಂದಿಲ್ಲ ಅಂತವ. ಆಮೇಲೆ ಸ್ವಲ್ಪ ರೈಸ್ ಹಾಕಂದರೆ ಅವರು ಒಂದು ಅರ್ಧ ಕೆ ಜಿ ರೈಸೇ ಹಾಕ್ಬಿಟ್ರು ನನ್ನ ಮಗಳಿಗೆ. ಇಷ್ಟೊಂದು ನನ್ನ ಕೈಲಿ ತಿನ್ನೋಕ್ಕಾಗಲ್ಲ ಅಂತ ಇದ್ಲು. ಸರಿ ಪರವಾಗಿಲ್ಲ, ಅನ್ನ ವೇಸ್ಟ್ ಮಾಡಬಾರ್ದು, ಹಾಕಿಸ್ಕೊಂಡಿದ್ಯಾ ತಿನ್ನಲೇಬೇಕಂತ ಹೇಳಿದೆ ನಾನು. ಸರಿ ಎಲ್ಲ ತಿಂತೀನಿ, ನನಗೆ ಪೊಟ್ಯಾಟೊ ಫ್ರೈ ಇನ್ನೂ ಬಂದಿಲ್ಲ, ತರಿಸ್ಕೊಡು ಅಂದ್ಲು. ಸರಿ ವೆಯ್ಟ್ ಮಾಡು, ಬರುತ್ತೆ ಒಂದು 5 ನಿಮಿಷ ಅಂತ ಅಂದು. ಅಷ್ಟರೊಳಗೆಲ್ಲ ಒಬ್ಬರು ಲೇಡಿ ತೊಗೊಂಡು ಬಂದೇ ಬಿಟ್ರು. ನೋಡಿ, ಇವರೇನೆ ನನ್ನ ಮಗಳು ಕೇಳಿದ್ಕಿಂತ ಸ್ವಲ್ಪ ಜಾಸ್ತಿನೇ ತಗೊಂಬಂದು ಕೊಟ್ಟರು ಅವರು. ಇದನ್ನು ನೋಡಿ ತುಂಬ ಖುಷಿ ಆಗ್ಬಿಟ್ರು ನನ್ನ ಮಗಳು. ಹಂಗೆ ಪಕ್ಕದಲ್ಲಿ ಕೂಡ ನಮ್ಮ ಮಚ್ಚ ಕೂಡ ಇದ್ದ, ನನಗೂ ಕೊಡು ಅಂತ ಇದ್ದ. ಹಂಗೆ ನನ್ನ ಮಗಳು ಅವನಿಗೂ ಕೂಡ ಒಂದು ಪೀಸ್ ತೆಗೆದು ಕೊಟ್ಲು. ಇಲ್ಲ ಇದನ್ನು ಪಕ್ಕದಲ್ಲಿ ಅವನು ಫುಲ್ ಖುಷಿಯಾಗಿ ತಿಂದ. ಅದನ್ನು ನೋಡಿದ್ದು ನಮ್ಮ ಪಕ್ಕದಲ್ಲಿ ನಮ್ಮ ವೈಫ್ ಕೂಡ ನೋಡ್ತಾ ಇದ್ರು. ನನಗೆ ಮಾತ್ರ ಕೊಡ್ದಂಗೆ ಇವರೇ ತಿಂತಾ ಇದ್ದಾರಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ ನಮಗೆ. ನಾವಂತೂ ಯಾರಿಗೂ ಕೊಡಲಿಲ್ಲ, ಫುಲ್ ತಿಂದು ಖಾಲಿ ಮಾಡಿಬಿಟ್ಟು. ಈ ಖುಷಿಲಿ ನನ್ನ ಮಗಳು ಕೂಡ ಊಟ ಫುಲ್ ಖಾಲಿ ಮಾಡೇ ಬಿಟ್ಲು. ನಂತರ ನಾವು ಎದ್ದು ಹೊರಟು ಕೈ ತೊಳೆಯೋಣ ಅಂತ ಹಿಂದೆಗಡೆ ನೋಡಿದ್ರೆ ತುಂಬ ಜನ ಎಲೆಯಲ್ಲಿ ಅನ್ನನೆಲ್ಲ ವೇಸ್ಟ್ ಮಾಡಿದರು. ದಯವಿಟ್ಟು ಈ ಥರ ಯಾರು ವೇಸ್ಟ್ ಮಾಡಬೇಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಂಡು ಊಟ ಮಾಡಿ. ಯಾಕೆಂದರೆ ತುಂಬ ಜನ ಹಸಿವಿನಿಂದ ಇರೋರು ಎಷ್ಟೋ ಜನ ಇರ್ತಾರೆ ಪ್ರತಿದಿನ. ನೀವು ಈ ಥರ ಅನ್ನ ಎಲ್ಲ ವೇಸ್ಟ್ ಮಾಡಿಬಿಟ್ರೆ ದೇವರೇ ಮೆಚ್ಚಬೇಕು ಅಷ್ಟೇ ನಿಮ್ಮನ್ನು. ಕಣ್ಣು ಬೇಕನ್ನುತ್ತೆ, ಹೊಟ್ಟೆ ಬೇಡ ಅನ್ನುತ್ತೆ, ಆ ಥರ ಹಾಕ್ಸ್ಕೊಂಡು ತಿಂತೀರಾ. ಸುಮ್ಮನೆ ಈ ಥರ ಎಲ್ಲ ವೇಸ್ಟ್ ಮಾಡಿದ್ರೆ ಏನು ಸುಖ ಹೇಳಿ. ನೋಡಿ, ನಾವೆಲ್ಲ ನಮ್ಮ ಫ್ಯಾಮಿಲಿ ಲೈನ್ ಕೂತಿದ್ದು, ಒಂದು ಚೂರು ವೇಸ್ಟ್ ಮಾಡಿಲ್ಲ. ಆ ಥರ ಊಟ ಮಾಡೋದು ಎಲ್ಲರೂ ನೀಟಾಗೆ. ನಂತರ ವಾಶ್ ಮಾಡಿ ಕೈ ಹೋಗಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದು, ರಿಲೇಷನ್ಸು. ಅವ್ರ ಹತ್ರ ಹಂಗೆ ಸ್ವಲ್ಪ ಹೊತ್ತು ಮಾತಾಡೋದು. ಬನ್ನಿ ಮನೆಗೆ ಹೋಗೋಣ ಅಂತ ಕರಿತಾಯಿದ್ರು. ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀವಿ, ಇವತ್ತು ಬಾಬಾ ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿ ನಾವು ಹೊರಟಿದ್ದು. ನನ್ನ ಮಗಳು ಮತ್ತು ಅಣ್ಣ ಮಗಳು ಇಬ್ಬರು ಫೋಟೋಶೂಟ್ಗೆ. ಮೊಬೈಲಲ್ಲೇ ಫೋಟೋಶೂಟ್ ಮಾಡ್ತಾಯಿದ್ದು ಔಟ್ ಸೈಡು. ಸ್ವಲ್ಪ ಗಿಡ ಮರಗಳೆಲ್ಲ ಚೆನ್ನಾಗಿತ್ತು ವೆದರ್, ಹಂಗಾಗಿ ತುಂಬ ಫೋಟೋ ತೆಗೆಸ್ಕೊತಾಯಿದ್ರು. ಸುಮಾರು ಅರ್ಧ ಗಂಟೆ ಇದೇ ಕೆಲಸ ಆಗೋಯ್ತು. ಬಿಸಿಲು ಬೇರೆ ಜಾಸ್ತಿ ಇತ್ತು. ಸಾಕು ಬರ್ರಿ ಅಂದ್ರೂ ಕೇಳಲಿಲ್ಲ. ಇಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಇನ್ನು ಸ್ಯಾರಿ ಯಾವಾಗ ಉಟ್ಕೊತೀವೋ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಫೋಟೋ ಶೂಟ್ ಮಾಡಂತ ಮಾಡಿಸ್ಕೊತಾನೆ ಇದ್ಲು. ಸರಿ ಸುಮಾರು ಒಂದು 200 ಫೋಟೋ ತೆಗೆದೆ ಇದೇ ಸ್ಯಾರಿಲಿ ಇಬ್ಬರದು. ನಂತರ ಹಂಗೆ ನಾವು ಕೂಡ ನವ ಜೋಡಿಗಳ ಹತ್ರ ಹೋಗಿ ಒಂದು ಫೋಟೋ ಕೂಡ ತೆಗೆಸ್ಕೊಂಡು ಸೆಲ್ಫಿ ಕೂಡ ತಗೊಂಡೆ. ಮಿಸ್ಸಸ್ ಎಲ್ಲ ಬಂದರು, ಅವ್ರ ಜೊತೆಲೂ ಫೋಟೋ ತಗೊಂಡು. ಮಗಳಂತೂ ಇನ್ನೂ ಬಿಟ್ಟಿರಲಿಲ್ಲ, ಫೋಟೋ ತೆಗೆಸ್ಕೊತಾನೆ ಇದ್ಲು. ಅಕ್ಕ ತಂಗಿ ಇಬ್ಬರೂ ತುಂಬ ವೆರೈಟಿ ಡಿಸೈನಾಗಿ ಫೋಟೋ ತೆಗೆಸ್ಕೊಂಡ್ರು. ಬಾಮೈದನ ಮಗಳು ಕೂಡ ಅವ್ರ ಜೊತೆಲೂ ತೆಗೆಸ್ಕೊತಾ ಇದ್ಲು. ನಾವು ಹಂಗೆ ಒಂದು ನವ ಜೋಡಿಗಳ ಹತ್ರ ಒಂದು ಸೆಲ್ಫಿ ತೊಗೊಂಡೆ. ಆಮೇಲೆ ಮಗಳು ಕೂಡ ಅವ್ರ ಹತ್ರನೆಲ್ಲ ಫೋಟೋ ತೆಗೆಸ್ಕೊಂಡ್ಲು. ಇಷ್ಟೆಲ್ಲ ಆಯಿತು, ಮದುವೆ ಕೂಡ ಚೆನ್ನಾಗಾಯಿತು, ಊಟ ಎಲ್ಲ ಚೆನ್ನಾಗಿ ಮಾಡ್ದು. ನಂತರ ನಾವು ಹೊರಟಿದ್ದು ಕಾಯಕವೇ ಕೈಲಾಸ ಅಂತ ನಮ್ಮ ಬೆಂಗಳೂರಿನ ಕಡೆಗೆ. ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಮತ್ತೆ ಇದೇ ಥರ ಮುಂದೆ ವಿಡಿಯೋ ಮಾಡೋಕ್ಕಾಗತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಬಾಯ್ ಬಾಯ್.